ಸೊ ಗೈಸ್ ನಾನು ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ ನೋಡಿ. ಲೈಕ್ ಈಗ ಒಂದು ಕಡೆ ಎ ಇದೆ, ಒಂದು ಕಡೆ ಬಿ ಇದೆ. ಇದೆರಡು ಬಂದುಬಿಟ್ಟು ಫ್ರೆಂಡ್ಸು, ಒಂದು ಎ ಇನ್ನೊಂದು ಬಿ. ಓಕೆನಾ. ಸೊ ಸೇಮ್ ಎದು ಸೇಮ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಿದು 500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ್ಯಂಡ್ ಎದೂ ಅಷ್ಟೇ ಲೈಕ್ ಸೇಮ್ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಬಿನೂ ಅಷ್ಟೇ ಸೇಮ್ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದ್ಕೊಳ್ಳಿ ಇಬ್ಬರು ಬಂದುಬಿಟ್ಟು ಒಂದಿನ ಒಂದೇ ಥರ ವೀಡಿಯೋನ ಪೋಸ್ಟ್ ಮಾಡ್ತಾರೆ. ಲೈಕ್ ಅಂದ್ಕೊಳ್ಳಿ ಪನ್ನೀರ್ ಯಾವ ಥರ ಮಾಡೋದಂತ. ಸೊ ಏನೂ ಅಷ್ಟೇ ಸೇಮ್ ಪನ್ನೀರ್ ಯಾವ ಥರ ವೀಡಿಯೋ ಮಾಡೋದಂತ ಪೋಸ್ಟ್ ಮಾಡ್ತಾರೆ, ಬಿನೂ ಅಷ್ಟೇ ಪನ್ನೀರ್ ಯಾವ ಥರ ಮಾಡೋದಂತ ವೀಡಿಯೋನ ಪೋಸ್ಟ್ ಮಾಡ್ತಾರೆ. ಬಟ್ ಎ ಅಲ್ಲಿ ಬಂದುಬಿಟ್ಟು ಎಷ್ಟು ವ್ಯೂಸ್ ಸಿಕ್ತು? 70 ವ್ಯೂಸು ಸಿಕ್ತು. ಬಿ ಅಲ್ಲಿ ಬಂದುಬಿಟ್ಟು ಎಷ್ಟು ವ್ಯೂಸ್ ಬಂತು? ಡೈರೆಕ್ಟಾಗಿ 11K ವ್ಯೂಸ್ ಬಂತು. ಸೊ ಏನಕ್ಕೆ ಇಷ್ಟು ವ್ಯೂಸು ಜಾಸ್ತಿ ಬಂದಿದೆ ಆ್ಯಂಡ್ ಇಷ್ಟು ಕಡಿಮೆ ವ್ಯೂಸ್ ಬಂದಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಏನು ತಪ್ಪು ಮಾಡ್ತಾ ಇರ್ತೀರ ನೀವು? ನಿಮ್ಮದು ಸೇಮ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರದ್ದು ಸೇಮ್ ಸಬ್ಸ್ಕ್ರೈಬರ್ಸ್ ಇದೆ, ಬಟ್ ಇವ್ರದ್ದು ಜಾಸ್ತಿ ವ್ಯೂಸ್ ಇದೆ, ಇವ್ರದ್ದು ಕಮ್ಮಿ ವ್ಯೂಸ್ ಇದೆ. ಏನಕ್ಕೆ, ಏನು ರೀಸನ್ಗೋಸ್ಕರ ಈ ಥರ ಆಯಿತು? ಸೊ ಇದೇ ಬಂದುಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ನೀವು ಏನು ತಪ್ಪು ಮಾಡ್ತಾ ಇರ್ತೀರಾ, ಏನೇನು ರೀಸನ್ ಇದೆ, ಇದು ನಾನು ಹೇಳ್ತಾ ಇಲ್ಲ, ಯೂಟ್ಯೂಬ್ ಕ್ರಿಯೇಟರ್ ಇಂಡಿಯಾನೇ ಬಂದುಬಿಟ್ಟು ಒಂದು ಪೋಸ್ಟ್ ಮುಖಾಂತರ ಹೇಳಿದೆ. ಸೊ ನಾವೇನು ತಪ್ಪು ಮಾಡ್ತಾ ಇರ್ತೀವಿ ಆ ತಪ್ಪನ್ನ ಬಂದುಬಿಟ್ಟು ಎಕ್ಸ್ಪ್ಲೈನ್ನ ಮಾಡಿದೆ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಲಾಸ್ಟ್ವರೆಗೂ ವಿಡಿಯೋನ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ಇನ್ಸ್ಟಾಗ್ರಾಮ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ತೀನಿ. ಸೊ ಓಪನ್ ಮಾಡ್ಕೊಂಡಾಗ ನೋಡಿ ಗೈಸ್, ನೀವು ಇಲ್ಲಿ ನೋಡ್ಬೋದು ಯೂಟ್ಯೂಬ್ ಕ್ರಿಯೇಟರ್ ಇಂಡಿಯಾ ಏನಿದೆ ಪೋಸ್ಟ್ನ ಹಾಕಿದೆ. ಆ್ಯಂಡ್ ಇಲ್ಲಿ ಕೊಟ್ಟಿದೆ ಕ್ರಿಯೇಟರ್ ಟಿಪ್ ಚಾನಲ್ ಮ್ಯಾನೇಜ್ಮೆಂಟ್ ಅಂತ. ಓಕೆನಾ. ಅದಾದಮೇಲೆ ಇಲ್ಲೆಲ್ಲ ಹಿಂದಿಯಲ್ಲಿದೆ, ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಇಲ್ಲಿ ವಿಡಿಯೋ ಅಪ್ಲೋಡ್ ಕರ್ನೆ ಸೆ ಪೆಹಲೆ ಈ 6 ಚೀಸ್ ಚೆಕ್ ಕರೆ ಅಂತ ಇದೆ. ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ 6 ವಸ್ತು ಏನಿದೆ ಚೆಕ್ನ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದೆ. ಅದಾದಮೇಲೆ ನಾವು ಫಸ್ಟ್ನೇದು ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ನೋಡಿ, ಫಸ್ಟ್ನೇ ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದಾರೆ ವಿಡಿಯೋ ಪ್ರೊಸೆಸಿಂಗು. ಓಕೆನಾ. ಸೊ ರೆಸ್ಯುಲೇಷನ್ ಏನಿದೆ ಅದು, ರೆಸ್ಯುಲೇಷನ್ ಏನಿದೆ ನಮ್ಮದು 720p ಇಂದ ಹಿಡಿದು 180p ಏನಿದೆ ಅದು ಇರಬೇಕು. ಓಕೆನಾ. ರೆಸಲ್ಯೂಷನ್ ಏನಿದೆ ಅದು ಅಂದರೆ ಲೈಕ್ ನಮ್ಮದು ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ. ಈಗ ನಾವು ಎಡಿಟ್ ಮಾಡಬೇಕಿದ್ರೆ ನಮ್ಮದು ರೆಸಲ್ಯೂಷನ್ ಇರಲ್ವಾ ಎಡಿಟಲ್ಲಿ, ಲೈಕ್ ಎಕ್ಸ್ಪೋರ್ಟ್ ಅಂತ ಇರುತ್ತಲ್ಲ, ಅಲ್ಲಿ ಕೆಳಗಡೆ ಬಂದುಬಿಟ್ಟು 720 ಇಲ್ಲ 180p ಇರುತ್ತೆ ರೆಸಲ್ಯೂಷನ್ನು. ಸೊ ಇದ್ರ ಒಳಗಡೆನೇ ಇರಬೇಕು ನಮ್ಮದು ರೆಸಲ್ಯೂಷನ್, ಇದಕ್ಕಿಂತ ಕಡಿಮೆ ಇರಬಾರ್ದು. ಓಕೆನಾ. ಇದಕ್ಕಿಂತ ಜಾಸ್ತಿ ಇರ್ಬೋದು, ಲೈಕ್ 4K ಅಲ್ಲಿರ್ಬೋದು, 8K ಅಲ್ಲೂ ನಿಮ್ಮದು ಇರ್ಬೋದು ಕ್ವಾಲಿಟಿ ಏನಿದೆ ಅದು. ಓಕೆನಾ. ಸೊ ಇದು ಬಂದುಬಿಟ್ಟು ನಮ್ಮದು ಕಡಿಮೆ ಆದರೆ ವಿಡಿಯೋ ಬಂದುಬಿಟ್ಟು ಏನಾಗುತ್ತೆ, ಜಾಸ್ತಿ ರೀಚ್ ಹೋಗಲ್ಲ, ಕಡಿಮೆ ಆಗುತ್ತೆ ವಿಡಿಯೋದು ರೀಚು. ಆ್ಯಂಡ್ ನೀವು ಅಪ್ಲೋಡ್ ಮಾಡಬೇಕಿದ್ರೆ ಇದನ್ನು ನೀವು ಚೆಕ್ ಮಾಡ್ಬೋದು. ಓಕೆನಾ. ವಿಡಿಯೋ ಬಂದುಬಿಟ್ಟು SD ಅಪ್ಲೋಡ್ ಆಗಿದೆಯಾ, HD ಅಪ್ಲೋಡ್ ಆಗಿದೆಯಾ, ನೀವು ಯಾವುದ್ರಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು. ಲೈಕ್ ನೀವು ಏನಿದೆ ಯೂಟ್ಯೂಬ್ ಏನಿದೆ ಅದರಲ್ಲೂ ಅಪ್ಲೋಡ್ ಮಾಡ್ಬೋದು, ಆ್ಯಂಡ್ ಕ್ರೋಮ್ ಬ್ರೌಸರ್ ಏನಿದೆ ಅದರಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ನೀವು ಇದನ್ನು ಚೆಕ್ ಮಾಡ್ಬೋದು. ಆ್ಯಂಡ್ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮ್ಮದು ವಿಡಿಯೋ ಏನಿದೆ ಪ್ರೊಸೆಸಿಂಗ್ ತಗೊಳ್ಳೋಕ್ಕೆ. ಓಕೆನಾ. ಸೊ ನಮ್ಮದು ಏನಾಗುತ್ತೆ, ಅಪ್ಲೋಡ್ 100% ಆದಮೇಲೆ ಮತ್ತೆ ನಮ್ಮದು ಏನಾಗುತ್ತೆ, ಅಪ್ಲೋಡ್ ಆಗುತ್ತೆ. ನೀವು ನೋಡಿರ್ಬೋದು, ಅಪ್ಲೋಡ್ ಆದಮೇಲೆ ಮತ್ತೆ ನಮ್ಮದು ಏನಾಗುತ್ತೆ, ಚೆಕ್ ಆಗುತ್ತೆ, ಲೈಕ್ SD HD ಕ್ವಾಲಿಟಿ ಅಂತ. ಒಂದ್ಸಲ ಚೆಕ್ ಆಗ್ತಿದೆ ಅಂದರೆ ಅದು ಬಂದುಬಿಟ್ಟು ನಿಮ್ಮದು HD ಕ್ವಾಲಿಟಿಯಲ್ಲಿದೆಯಾ ಅಂತ ಯೂಟ್ಯೂಬ್ ಬಂದುಬಿಟ್ಟು ಚೆಕ್ಔಟ್ ಮಾಡುತ್ತೆ. ಸೊ ಆಗ ನಿಮ್ಮದು HD SD ಎಲ್ಲ ಇದ್ದರೆ ಅದಾದಮೇಲೆ ಲಾಸ್ಟ್ ಚೆಕ್ ಕಂಪ್ಲೀಟ್, ನೋ ಇಶ್ಯೂ ಫೌಂಡ್ ಅಂತ ಬರುತ್ತೆ. ಓಕೆನಾ. ಸೊ ಆಗ ಇದಕ್ಕಿಂತ ನಿಮ್ದು ಏನಾದರೂ ಕಡಿಮೆ ರಿಸಲ್ಯೂಷನ್ ಏನಾದರೂ ಇದ್ದರೆ ಆ ಕಂಡೀಷನಲ್ಲಿ ಬಂದುಬಿಟ್ಟು ನಿಮ್ಮದು ರೀಚು ಜಾಸ್ತಿ ಹೋಗಲ್ಲ, ಡೌನೇ ಹೋಗುತ್ತೆ. ಸೊ ಆದಷ್ಟು ನೀವು 720p ಇಲ್ಲಾಂದರೆ 180pಯಲ್ಲಿ ಏನಿದೆ ನೀವು ಏನು ರೆಸಲ್ಯೂಷನ್ ಇದೆ ಸೊ ಅದು ಬಂದುಬಿಟ್ಟು ನೀವು ಮೈಂಡಲ್ಲಿ ಇಟ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ. ಓಕೆನಾ. ಅದಾದಮೇಲೆ ನಾವು ಸೆಕೆಂಡ್ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಬಂದುಬಿಟ್ಟು ಡೀಟೇಲ್ಸ್ ಏನು ಟೈಟಲ್ ಏನಿದೆ ಅದು ಮತ್ತು ಡಿಸ್ಕ್ರಿಪ್ಷನ್ ಏನಿದೆ ಅದು. ನಾವು ಟೈಟಲಲ್ಲಿ ತುಂಬ ಜನ ಏನು ಮಾಡ್ತೀರಾ, ತುಂಬ 100 ವರ್ಡ್ಸಲ್ಲೇ ಟೈಟಲ್ ತುಂಬಿಟ್ಟಿರ್ತೀರ. ಬಟ್ ನಮಗೆ 100 ವರ್ಡ್ಸ್ ನಮ್ಮ ವಿಡಿಯೋ ಜಾಸ್ತಿ ರ್ಯಾಂಕ್ ಆಗಬೇಕಂದ್ರೆ, ಲೈಕ್ ಚೆನ್ನಾಗಿ ವ್ಯೂಸ್ ಬರಬೇಕಂದ್ರೆ ನಮ್ಮದು 100ಅಲ್ಲಿ ಏನು ವರ್ಡ್ಸ್ ಇದೆ 100 ವರ್ಡ್ಸಲ್ಲಿ ನಾವು ಟೈಟಲ್ ಹಾಕಬಾರ್ದು. ಜಸ್ಟ್ ಸಿಂಪಲ್ಲಾಗಿ ಒಂದು ಟೈಟಲ್ನ ಹಾಕಿಬಿಟ್ಟು ನಿಮ್ಮ ಚಾನಲ್ ಏನಿದೆ ಮೆನ್ಷನ್ನ ಮಾಡಬೇಕು. ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ಒಂದು ಸ್ಲ್ಯಾಶ್ ಕೊಟ್ಬಿಟ್ಟು ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ವ, ವಿಡಿಯೋದು ಟೈಟಲ್ ಏನಿದೆ ಒಂದು ಸ್ವಲ್ಪ ಟೈಟಲ್ಲು ಆ್ಯಂಡ್ ಅದ್ರ ಪಕ್ಕದಲ್ಲಿ ನಮ್ಮದು ಸ್ಲ್ಯಾಶ್ ಕೊಟ್ಬಿಟ್ಟು ನಮ್ಮದು ಚಾನಲ್ ನೇಮ್ ಏನಿದೆ ಅದು. ಓಕೆನಾ. ಸೊ ಇದು ಥರ ನಮ್ಮದು ಟೈಟಲ್ ಹಾಕಬೇಕು. ಅದಾದಮೇಲೆ ಸೇಮ್ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ. ಸೊ ನೀವು ನೋಡ್ಬೋದು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. एंड ಇಲ್ಲಿ ಬರ್ದಿದ್ದಾರೆ ನೋಡಿ ಏನನ್ಬಿಟ್ಟು, ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ में
ಕೀವರ್ಡ್ಸ್ ಅಪ್ನೆ ನಾಮ್ ಕಾ ಚಾನಲ್ ಲಿಖೋ. ಅಂದರೆ ನಿಮ್ಮ ಏನು ಟೈಟಲ್ ಇದೆ ಅದರಲ್ಲಿ ಬಂದುಬಿಟ್ಟು ನಿಮ್ಮದು ಒಂದು ಲೈನ್ ಟೈಟಲು ಮತ್ತು ಸ್ಲ್ಯಾಶ್ ಕೊಟ್ಬಿಟ್ಟು ನೇಮ್ ಬರಿಬೇಕು. ಅದಾದಮೇಲೆ ಗೈಸ್ ಡಿಸ್ಕ್ರಿಪ್ಷನಲ್ಲಿ ಸೇಮ್ ಬಂದುಬಿಟ್ಟು ನಿಮ್ಮ ಟೈಟಲ್ ಫಸ್ಟ್ನೇದು ಕಾಪಿ ಮಾಡಿ, ಅದಾದಮೇಲೆ ನಿಮ್ಮ ನೇಮ್ನು ಕೂಡ ಬರೀರಿ. ಆ್ಯಂಡ್ ನಿಮ್ಮ ನೇಮ್ದು ಹ್ಯಾಶ್ಟ್ಯಾಗ್ ಕೂಡ ಯೂಸ್ ಮಾಡಿ. ಆ್ಯಂಡ್ ಕೆಲವೊಂದು ಕೀವರ್ಡ್ಸ್ಗಳನ್ನ ಕೂಡ ಯೂಸ್ ಮಾಡಿ. ಇಲ್ಲಿ ಕೀವರ್ಡ್ಸ್ ಅಂತ ಮೆನ್ಷನ್ ಮಾಡಿದಾರಲ್ಲ, ಕೀವರ್ಡ್ಸ್ ಅಂದರೆ ಲೈಕ್ ನಾನು ನಿಮಗೆ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ಕೀವರ್ಡ್ಸ್ಗಳನ್ನ ಆ್ಯಡ್ ಮಾಡಿ ನಿಮ್ಮ ವೀಡಿಯೋದು ಕೀವರ್ಡ್ಸ್ಗಳನ್ನ. ಓಕೆನಾ. ಸೊ ಇದು ಬಂದುಬಿಟ್ಟು 2ನೇ ಪಾಯಿಂಟು, ಮೇಯ್ನ್ ಇಂಪಾರ್ಟೆಂಟು. ಸೊ 3ನೇ ಪಾಯಿಂಟಲ್ಲಿ ಬಂದುಬಿಟ್ಟು ಥಂಬ್ನೇಲ್. ಇದು ಬಂದುಬಿಟ್ಟು ತುಂಬ ಜನ ಇಗ್ನೋರ್ ಮಾಡ್ತೀರಾ, ಇದನ್ನು ಹಾಕೋದೇ ಇಲ್ಲ. ಓಕೆನಾ. ಸೊ ಇದು ಬಂದುಬಿಟ್ಟು ಥಂಬ್ನೇಲು. ನಿಮ್ಮ ಥಂಬ್ನೇಲ್ದು ಬಂದುಬಿಟ್ಟು ಏನಿದೆ, ಇದು 3 ನಿಮಗೆ ಕೊಟ್ಟಿದ್ದಾರಲ್ಲ ಆಪ್ಷನ್ನು, ಸೊ ಇದನ್ನು ಯೂಸ್ ಮಾಡ್ಕೋಬೇಕು. ಓಕೆನಾ. ಸೊ ಆಡಿಯನ್ಸ್ ಅಂದ್ಕೊಳ್ಳಿ ನಿಮ್ಮದು ಒಂದು 10-20 ಜನ ಅಂತೂ ಇರಲ್ಲ. ನಿಮ್ದು ಅಂದ್ಕೊಳ್ಳಿ ತುಂಬ ಜನ ಒಂದು 500 ಆಡಿಯನ್ಸ್ ಇದ್ದಾರೆ, ಬಟ್ ಅವ್ರಿಗೆ ಒಂದೇ ಥಂಬ್ನೇಲ್ ನೋಡೋಕ್ಕೆ ಇಷ್ಟ ಇರಲ್ಲ. ಸೊ ನೀವು ಏನು ಮಾಡ್ಬೋದು, 3 ಥರದ್ದು ಥಂಬ್ನೇಲ್ ಮಾಡಿಬಿಟ್ಟು ಟೆಸ್ಟ್ ಆ್ಯಂಡ್ ಕಂಪೇರಲ್ಲಿ ಹಾಕಿಬಿಡ್ಬೋದು. ಓಕೆನಾ. ಇದರಲ್ಲಿ ಹಾಕಿದರೆ ಏನಾಗುತ್ತೆ, ಒಂದು ಥಂಬ್ನೇಲ್ ಬಂದುಬಿಟ್ಟು ಸ್ವಲ್ಪ ಜನ ಒಂದು 100 ಜನ ಹತ್ರ ಹೋಗುತ್ತೆ, ಇನ್ನೊಂದು ಥಂಬ್ನೇಲ್ ಏನಿದೆ ಅದು ಇನ್ನೊಂದು ಸ್ವಲ್ಪ ಜನ ಹತ್ರ ಹೋಗುತ್ತೆ, ಇನ್ನೂ ಸ್ವಲ್ಪ ಜನ ಹತ್ರ ಹೋಗುತ್ತೆ. ಬಟ್ ಅದರಲ್ಲಿ ಯಾವುದಕ್ಕೆ ಜಾಸ್ತಿ, ಯಾವ ಥಂಬ್ನೇಲ್ಗೆ ಜಾಸ್ತಿ ಆಡಿಯನ್ಸ್ ನೋಡಿ ಕ್ಲಿಕ್ ಮಾಡಿರ್ತಾರೆ, ಸೊ ಅದು ಆಟೋಮ್ಯಾಟಿಕ್ಲಿ ಬಂದುಬಿಟ್ಟು ಇಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ ಅದಾಗೆ. ಓಕೆನಾ. ಸೊ ನಿಮಗೆ ಏನು ಮಾಡಬೇಕು, ಜಸ್ಟ್ 3 ಥಂಬ್ನೇಲ್ನ ಮಾಡಿ ಹಾಕಬೇಕು. ಸೊ ಇದನ್ನು ಯೂಸ್ ಮಾಡಿ, ಇದು ತುಂಬ ಬಂದುಬಿಟ್ಟು ಬೆನಿಫಿಷಲ್ಲು, ನಿಮಗೆ ಬೆನಿಫಿಟ್ಸ್ ಆಗುತ್ತೆ, ಅದರಿಂದ ನಿಮ್ಮದು ವ್ಯೂಸ್ ಕೂಡ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಓಕೆನಾ. ನಮ್ಮದಾಯಿತು 3ನೇ ಪಾಯಿಂಟು. ಅದಾದಮೇಲೆ 4ನೇ ಪಾಯಿಂಟು ಏನು, ಎಂಡ್ ಸ್ಕ್ರೀನು. ಓಕೆನಾ. ಎಂಡ್ ಸ್ಕ್ರೀನ್ ಹಾಕೋದು. ತುಂಬ ಜನ ಏನು ಮಾಡ್ತೀರಾ, ಎಂಡ್ ಸ್ಕ್ರೀನು ಅದಾಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ, ಲಾಸ್ಟಿಗೆ ಹೇಳಲ್ಲ ಎಂಡ್ ಸ್ಕ್ರೀನ್ ಆ್ಯಡ್ ಮಾಡಿದಾಗ. ಓಕೆನಾ. ಸೊ ನಾನೊಂದು ವೀಡಿಯೋನ ಹಾಕಿದ್ದೀನಿ, ಆ ವಿಡಿಯೋ ಬಗ್ಗೆ 1-2 ವರ್ಡ್ಸ್ನ ಡಿಸ್ಕ್ರೈಬ್ ಮಾಡಲ್ಲ. ಸೊ ನೀವು ಏನು ಮಾಡಬೇಕು, ಎಂಡ್ ಸ್ಕ್ರೀನ್ ಏನಾದರೂ ಹಾಕಿದರೆ ಆ ವಿಡಿಯೋ ಬಗ್ಗೆ ಹೇಳಿ, ಆಗ ಹೋಗ್ಬಿಟ್ಟು ಆಡಿಯನ್ಸು ಕ್ಲಿಕ್ ಮಾಡಿಬಿಟ್ಟು ನೋಡ್ತಾರೆ. ನೀವು ಏನು ಹೇಳ್ದಲ್ಲೇ ಎಂಡ್ ಸ್ಕ್ರೀನ್ ಹಾಕಿದ್ದೀರಾ, ಅದಾಗೆ ಅದಾಗೆ ಎಂಡ್ ಸ್ಕ್ರೀನ್ ಹೋಗ್ತಾ ಇದೆ, ಸೊ ನೀವು ಏನು ಹೇಳಿಲ್ಲ ಅಂದರೆ ಆಡಿಯನ್ಸ್ ಬಂದುಬಿಟ್ಟು ಕ್ಲಿಕ್ ಮಾಡಲ್ಲ. ಮೇಯ್ನ್ ಬಂದುಬಿಟ್ಟು ನಿಮ್ಮದು ಎಂಡ್ ಸ್ಕ್ರೀನ್ ಏನಿದೆ ಅದನ್ನು ಹಾಕೋದು ಕಲೀರಿ. ಎಂಡ್ ಸ್ಕ್ರೀನ್ ಯಾರೆಲ್ಲ ಹಾಕೋದಿಲ್ಲ, ಎಂಡ್ ಸ್ಕ್ರೀನ್ ಬಂದುಬಿಟ್ಟು ಹಾಕೋದನ್ನು ಕಲೀರಿ, ಹಾಕಿ, ಅದರಿಂದ ನಿಮ್ಮದು ವ್ಯೂಸ್ ಕೂಡ ಹೆಚ್ಚಾಗುತ್ತೆ. ಓಕೆನಾ. ಸೊ ಅದಾದಮೇಲೆ ನಮ್ಮದು 5ನೇ ಪಾಯಿಂಟ್ ಬಂದುಬಿಟ್ಟು ಸೇಮ್ ಅದೇ ಥರ ಎಂಡ್ ಸ್ಕ್ರೀನ್ ನಾವು ಯಾವ ಥರ ಹಾಕ್ತೀವಿ, ಸೇಮ್ ಅದೇ ಥರ ಬಂದುಬಿಟ್ಟು ನಮಗೆ ನಮ್ಮ ವೀಡಿಯೋದು ಕಾರ್ಡ್ ಹಾಕಬೇಕು. ಕಾರ್ಡ್ ಅಂದರೆ ನಾವು ಮಧ್ಯದಲ್ಲಿ ನಮ್ಮ ವೀಡಿಯೋದಲ್ಲಿ ಎಲ್ಲಿ ಬೇಕಿದ್ರೂ ಹಾಕ್ಬೋದು, ಅದರಿಂದ ಈ ಥರ ಲೈನಾಗಿ ಬರುತ್ತೆ ನಮ್ಮ ವೀಡಿಯೋದಲ್ಲಿ. ಸೊ ಅದರಿಂದನೂ ಕೂಡ ಏನಾಗುತ್ತೆ, ನಮ್ಮದು ವ್ಯೂಸ್ ಬಂದುಬಿಟ್ಟು ಜಾಸ್ತಿ ಬರುತ್ತೆ. ಆ್ಯಂಡ್ ನೀವು ಹೇಳಬಹುದು, ಓಕೆನಾ, ವೀಡಿಯೋದಲ್ಲಿ ನಾನು ಈ ಥರ ಒಂದು ವೀಡಿಯೋನ ಮಾಡಿದ್ದೀನಿ, ನೀವು ನನ್ನ ಮೇಲೆ ಬರ್ತಾ ಇರೋ ಕಾರ್ಡಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಅಂತ. ಆಗ ನೋಡ್ಬೋದು ಅಂತ ನೀವು ಹೇಳ್ತೀರಲ್ಲ, ಆಗ ಆ ಟೈಮಿಂಗ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕಾರ್ಡ್ನ ಹಾಕ್ಬೋದು. ಇದರಿಂದನೂ ಕೂಡ ಏನಾಗುತ್ತೆ, ಆಡಿಯನ್ಸ್ ಕ್ಲಿಕ್ ಮಾಡಿಬಿಟ್ಟು ನೋಡಿದಾಗ ಆಗ ನಿಮ್ಮದು ಏನಾಗುತ್ತೆ, ವ್ಯೂಸ್ನೂ ಕೂಡ ಜಾಸ್ತಿ ಬರುತ್ತೆ. ಸೊ ಕಾರ್ಡ್ನು ಸಮೇತ ಯೂಸ್ ಮಾಡಿ. ಆ್ಯಂಡ್ ಎಂಡ್ ಸ್ಕ್ರೀನ್ ಏನಿದೆ ಅದನ್ನು ಕೂಡ ಯೂಸ್ ಮಾಡಿ. ಏನಕ್ಕೆ ಈ ಫ್ಯೂಚರ್ನ ಕೊಟ್ಟಿದೆ ಯೂಟ್ಯೂಬ್ ಅಂದರೆ, ನಿಮ್ಮ ವ್ಯೂಸ್, ಹಳೆ ವೀಡಿಯೋದು ವ್ಯೂಸ್ ಹೋಗಿ ನಿಂತುಬಿಟ್ಟಿರುತ್ತಲ್ಲ, ಆಗ ಮತ್ತೆ ಬಂದುಬಿಟ್ಟು ಅದು ಪುಷಪ್ ಆಗುತ್ತೆ ಆ್ಯಂಡ್ ಅದಕ್ಕೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ನೀವು ಹೊಸ ವೀಡಿಯೋದಲ್ಲಿ ಹಳೆ ವೀಡಿಯೋ ಬಗ್ಗೆ ಏನಾದರೂ ಮಾತಾಡಿದರೆ, ಸೊ ಅದಕ್ಕೆ. ಓಕೆನಾ. ಇದಾಯಿತು ನಮ್ಮದು 5ನೇ ಪಾಯಿಂಟು. 6ನೇ ಪಾಯಿಂಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್. ಇದು ತುಂಬ ಜನ ಈ ಕೆಲಸ ಮಾಡೋಕ್ಕೆ ಸೋಂಬೇರಿತನ ಮಾಡ್ತಾರೆ, ಮಾಡೋದೇ ಇಲ್ಲ. ಓಕೆನಾ. ಏನು ಇದು, ಟ್ಯಾಗ್ಸು ತುಂಬ ಇಂಪಾರ್ಟೆಂಟು. ಟ್ಯಾಗ್ಸು ಇದರಿಂದ ನಮ್ಮ ವಿಡಿಯೋ ಏನಾಗುತ್ತೆ, ರ್ಯಾಂಕ್ ಆಗುತ್ತೆ. ಓಕೆನಾ. ನಮ್ಮ ವಿಡಿಯೋ ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ತುಂಬ ಜನ ಬಂದುಬಿಟ್ಟು ಸರ್ಚ್ ಲಿಸ್ಟಲ್ಲೇ ಅವ್ರ ವಿಡಿಯೋ ಬರೋದಿಲ್ಲ. ಏನಕ್ಕೆ ಬರೋದಿಲ್ಲ ಅಂದರೆ, ನೀವು ಏನಕ್ಕೆ ಟ್ಯಾಗ್ಸ್ಗಳನ್ನ ಹಾಕಿರಲ್ಲ, ಖಾಲಿ ಬಿಟ್ಟಿರ್ತೀರ. ಕೆಲವೊಬ್ಬರಿಗೆ ಗೊತ್ತಾಯಿಲ್ಲ ಟ್ಯಾಗ್ಸ್ ಅಂದರೆ ಏನಂತಲೇ ಗೊತ್ತಿಲ್ಲ. ಈ ಟ್ಯಾಗ್ಸ್ನ ಬಂದುಬಿಟ್ಟು ಹಾಕೋದು ತುಂಬ ಇಂಪಾರ್ಟೆಂಟು. ಈ ಟ್ಯಾಗ್ಸಿಂದ ನಮ್ಮ ವಿಡಿಯೋ ರ್ಯಾಂಕ್ ಆಗುತ್ತೆ ಆ್ಯಂಡ್ ಇದರಿಂದ ಸರ್ಚಿಂದನೂ ಕೂಡ ನಮ್ಮದು ವಿಡಿಯೋ ಬರುತ್ತೆ. ಟ್ಯಾಗ್ಸ್ ಅಂದರೆ ಏನು ಗೊತ್ತಾ ಗೈಸ್, ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಒಂದು ವೀಡಿಯೋನ ಬಂದುಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ. ವೈಟ್ ಸ್ಟುಡಿಯೋ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆನಾ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ಇದು. ಸೊ ಇದು ಹಿಂಗೆ ಓಪನ್ ಆಗ್ತಿಲ್ಲ, ಬೇರೆ ವೀಡಿಯೋನ ನಾನು ಓಪನ್ ಮಾಡಿ ತೋರಿಸ್ತೀನಿ. ಎಕ್ಸಾಂಪಲ್ಗೆ ಇದು ವೀಡಿಯೋ ನಾನು ತೊಗೊಂಡಿದ್ದೀನಿ. ಇಲ್ಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಡುತ್ತೆ, ಟ್ಯಾಗ್ಸ್ ಆ್ಯಂಡ್ ಮೋರ್ ಆಪ್ಷನ್ ಅಂತ. ಓಕೆನಾ. ಇಲ್ಲೇ ಹೋಗ್ಬಿಟ್ಟು ನಮ್ಗೆ ಏನಾಗಬೇಕು, ಟ್ಯಾಗ್ಸ್ನ ಆ್ಯಡ್ ಮಾಡಬೇಕು. ಇಲ್ಲಿ ಆ್ಯಡ್ ಟ್ಯಾಗ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ಬಂದುಬಿಟ್ಟು ಟ್ಯಾಗ್ಸ್ನ ಹಾಕಬೇಕು. ತುಂಬ ಇಂಪಾರ್ಟೆಂಟು. ಇಲ್ಲಿ ನೀವು ಟ್ಯಾಗ್ಸ್ನ ಹಾಕಿದ್ರೇ ನಿಮ್ಮ ವಿಡಿಯೋ ಬಂದುಬಿಟ್ಟು ರ್ಯಾಂಕ್ ಆಗೋದು ಆ್ಯಂಡ್ ಸರ್ಚ್ ಲಿಸ್ಟಲ್ಲಿ ಹೋಗೋದು. ಸೊ ಟ್ಯಾಗ್ ಬಂದುಬಿಟ್ಟು ಈ ಥರ ಆ್ಯಡ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹಾಕಿದ್ದಾರಲ್ಲ. ಸೊ ಟ್ಯಾಗ್ ಬಂದುಬಿಟ್ಟು ನಿಮಗೆ ಎಲ್ಲಿ ಸಿಗುತ್ತೆ, ತುಂಬ ವೆಬ್ಸೈಟ್ಸ್ ಇದೆ. ಲೈಕ್ ರ್ಯಾಪಿಡ್ ಟ್ಯಾಗ್ ಇದೆ,
ಟ್ಯಾಗ್ ಜನ್ರೇಟರ್ ಇದೆ, ಅಲ್ಲಿಂದ ಹೋಗ್ಬಿಟ್ಟು ನಿಮ್ಮ ವಿಡಿಯೋದು ಟೈಟಲ್ ಹಾಕಿದರೆ ಸಾಕು, ಟ್ಯಾಗ್ಸ್ ಬಂದುಬಿಡುತ್ತೆ. ನೀವೇನು ಮಾಡ್ಬೋದು, ಅದನ್ನು ಕಾಪಿ ಮಾಡಿಬಿಟ್ಟು ಒಂದೇ ಸಲ ಆ್ಯಡ್ ಮಾಡೋದು ಟ್ಯಾಗ್ಸ್ನೂ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಒಂದೇ ಸಲ ಎಲ್ಲ ಟ್ಯಾಗ್ಸ್ನೂ ಹಾಕ್ಬೋದು. ನಿಮಗೆ ಟೈಪ್ ಮಾಡ್ಕೊಂಡು ಕೂತ್ಕೊಂಡು ಕಷ್ಟಪಡಬೇಕಂತ ಅವಶ್ಯಕತೆ ಇಲ್ಲ. ಒಂದೇ ಸಲ ನೀವು ಕ್ರೌಮ್ ಬ್ರೌಸರಲ್ಲಿ ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ವೈಟಿ ಸ್ಟುಡಿಯೋದಲ್ಲಿ ಒಂದೇ ಸಲ ಆ್ಯಡ್ ಮಾಡೋಕ್ಕಾಗಲ್ಲ, ಬಟ್ ಕ್ರೌಮ್ ಬ್ರೌಸರ್ ಏನಿದೆ ಅಲ್ಲಿ ಬಂದುಬಿಟ್ಟು ನಾವು ಒಂದೇ ಸಲ ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ಇದು ತುಂಬ ಇಂಪಾರ್ಟೆಂಟು. ಈ ಪಾಯಿಂಟ್ನ ಬಂದುಬಿಟ್ಟು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದರೆ ಟ್ಯಾಗ್ಸ್ ಹಾಕೋದು ತುಂಬ ಇಂಪಾರ್ಟೆಂಟ್, ಇದು ಹಾಕಿ. ಓಕೆನಾ. ಸೊ ಇದು 6 ಪಾಯಿಂಟ್ ಬಂದುಬಿಟ್ಟು ಯೂಟ್ಯೂಬ್ ಕ್ರಿಯೇಟರ್ ಇಂಡಿಯಾ ಏನಿದೆ ಹೇಳಿದೆ. ಸೊ ಈ 6 ಪಾಯಿಂಟ್ನ ಬಂದುಬಿಟ್ಟು ಫಾಲೋ ಅಪ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ. ಗೊತ್ತಾಯ್ತಲ್ಲ ಗೈಸ್. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ನಾನು ನಿಮಗೆ ಒಂದು ವಿಡಿಯೋ ಬಂದುಬಿಟ್ಟು ಎಂಡ್ ಸ್ಕ್ರೀನಲ್ಲಿ ಹಾಕಿದ್ದೀನಲ್ಲ, ಆ ವಿಡಿಯೋನ ಬಂದುಬಿಟ್ಟು ನೀವು ಚೆಕ್ಔಟ್ನ ಮಾಡಿ. ಈ ವಿಡಿಯೋದಲ್ಲಿ ನಾನು 0 ಸಬ್ಸ್ಕ್ರೈಬರ್ಸಿಂದ ಏನೆಲ್ಲ ಸಿಗುತ್ತೆ ನಿಮಗೆ, ಸೊ ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸ್ ಆಗಿ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ. ಸೊ ವಿಡಿಯೋನ ಹೋಗ್ಬಿಟ್ಟು ಚೆಕ್ಔಟ್ನ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.